ಸರ್, ಇವತ್ತು ಬೆಳಿಗ್ಗೆಯಿಂದನೂ ಬಹಳ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿದ್ದೀರಾ. ನಿಮಗೂ ಗೊತ್ತಿರಲಿಲ್ವೇನೋ ಈ ಥರ ಅಭಿಮಾನಿಗಳು ಕ್ಯಾನ್ ಕೊಟ್ಟು, ಪುಸ್ತಕ ಕೊಟ್ಟು, ಸ್ಕೂಲ್ ಮಕ್ಕಳಿಗೆ ಹೆಲ್ತ್ ಕ್ಯಾಂಪ್ ಮಾಡಿ, ರಕ್ತ ಡೊನೇಟ್ ಮಾಡಿ ಒಪ್ತಾ ಇರಲಿಲ್ಲ ನೀವು ಹುಟ್ಟುಹಬ್ಬ? ನಾನು ಈ ಹುಟ್ಟಿದಬ್ಬದ ಕಾರ್ಯಕ್ರಮಗಳನ್ನು ಯಾವತ್ತೂ ಕೂಡ ನಾನು ಸ್ವಾಗತ ಮಾಡ್ದನಲ್ಲ, ಒಪ್ಪಿದವನೂ ಅಲ್ಲ. ಅದರಿಂದ ಯಾವ ಸುಖನ ನೆಮ್ಮದಿನೂ ನನಗೆ ಸಿಗೋದಿಲ್ಲ. ನನಗೇನು ಬೇಕಾಗಿರೋದು ಅಂದರೆ ಈ ಸಾರಿ 75ನೇ ವರ್ಷ ಆಗಿರೋದ್ರಿಂದ ಏನೇ ಮನಸ್ಸು ಮಾಡಿದ್ರು ಕೂಡ ನಮ್ಮ ಅಭಿಮಾನಿಗಳನ್ನು, ಕಾರ್ಯಕರ್ತರನ್ನು ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ನಾನು ಸಾಧ್ಯ ಆಗಿಲ್ಲ. ಅಂತಿಮವಾಗಿ ಅವರ ಅಣತಿಯಂತೆ ನಾನು ಹಿಡಿಬೇಕಾಗ್ತದೆ. ನನ್ನ 75 ವರ್ಷದ ರಾಜಕೀಯ ಜೀವನದಲ್ಲೇ 75 ವರ್ಷ ಆಗಿದೆ. 50 ವರ್ಷದ ದಶಕದ 5 ದಶಕ 50 ವರ್ಷಗಳಿಂದ ಕೂಡ ಜನಸೇವೆ, ಜನಾರ್ದನ ಸೇವೆ ಅಂತೇಳಿ ನಂಬಿ ನಾನು ಯಾವತ್ತು ಚುನಾವಣೆಗೆ ನಿಂತನೋ, ಕಾಂಗ್ರೆಸ್ ಪಕ್ಷ ಸೇರಿದ್ನೋ, ಇನ್ನೊಂದು ಪಕ್ಷದ ಕಡೆ ಹೊಂಡಲಿಲ್ಲ, ಇನ್ನೊಂದು ಪಕ್ಷಕ್ಕೆ ಹೋಗಲಿಲ್ಲ. ಸೀಟ್ ಕೊಡಲಿ ಕೊಡದೇ ಇರಲಿ, ಗೆಲ್ಲಿ ಸೋಲ್ಲಿ, ಒಂದೇ ಪಕ್ಷದಲ್ಲಿ, ಒಂದೇ ತತ್ವ, ಒಂದೇ ಸಿದ್ಧಾಂತದಲ್ಲಿ ಬಂದಿರ್ತಕ್ಕಂಥವ್ರು. ನನ್ನ 5 ದಶಕದಲ್ಲಿ ಜನ ಇವತ್ತು ನನ್ನ 7ನೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ. ಬಹುಶಃ ಅವರ ನಿರೀಕ್ಷೆ ಏನಿದೆ ಅಂತ ಹೇಳಿದ್ರೆ, ಸಿರಾ ಒಂದು ಅಭಿವೃದ್ಧಿ ಪಥದಲ್ಲಿ ಹೋಗಬೇಕು, ಸಿರಾ ಅಭಿವೃದ್ಧಿ ಆಗಬೇಕು ಅಂತೇಳಿ ಅದಕ್ಕೆ ಕಂಕಣಬದ್ಧನಾಗಿ ದುಡಿಯೋದಕ್ಕೆ ನಾನಿದ್ದೇನೆ. ನನ್ನ ಅಧಿಕಾರದ ಅವಧಿಯಲ್ಲಿ ತ್ರಿವೇಣಿ ಸಂಗಮವನ್ನು ಮಾಡ್ತೇನೆ ಮತ್ತು ಇವತ್ತು ಅಭಿವೃದ್ಧಿ ನಾಗಾಲೋಟದಲ್ಲಿ ಹೋಗೋಕ್ಕೆ ಸಾಧ್ಯವಾಗ್ತದೆ. ಕರ್ನಾಟಕದ ಭೂಪಟದಲ್ಲಿ ಸಿರಾ ಮಿಂಚುವಂತೆ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಪ್ರತಿಷ್ಠಿತ ಒಂದು ಸಂಸ್ಥೆ ನಿಮಗೆ ಡಾಕ್ಟರೇಟ್ ಕೊಡ್ತು. ಬಟ್ ಎಲ್ಲೋ ಒಂದು ಕಡೆ ಬಹಳಷ್ಟು ಅಭಿಮಾನಿಗಳ ಆಕ್ರೋಶನೂ ಕೂಡ ಆಗಿತ್ತು, ಮತ್ತು ಕುಂಚಿಟಿಗ ಸಮುದಾಯದ ಒತ್ತಾಯನೂ ಕೂಡ ಆಗಿತ್ತು. ಕಾಂಗ್ರೆಸ್ ಹೈಕಮಾಂಡ್ ನಿಮ್ಮನ್ನು ಗುರುತಿಸ್ತಿಲ್ಲ ಸಚಿವ ಸ್ಥಾನಕ್ಕೆ, ಯಾಕೆ ಸರ್ ಇದು? ಈಗ ನೀನು ಹೇಳಿದ್ದೀಯಲ್ಲ, ನೀನು ಹೇಳಿದ್ದೀರ ಅವರೆಲ್ಲರಿಗೂ ಕೇಳುತ್ತೆ, ನೋಡೋಣ. ಅದಕ್ಕೊಂದು ಉತ್ತರ ಕೊಟ್ಬಿಟ್ರೆ ಅಭಿಮಾನಿಗಳು ಮಾಡಿದಂಥ ಇವತ್ತಿನ ರೂಪುರೇಷೆ ತೃಪ್ತಿ ತಂದಿದೆಯಾ ಸರ್? ನನಗೆ ತೃಪ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಅಭಿಮಾನಕ್ಕೆ ನಾನು ಶರಣಾಗಿದ್ದೇನೆ. ನಾನೇನು ಕೂಡ ಇಲ್ಲ ಅನ್ನೋದಕ್ಕೆ ಸಾಧ್ಯ ಆಗುತ್ತೆ. ಸರ್, ಕೊನೆಯದಾಗಿ ತಾಲೂಕಿನ ಮೂಲೆ ಮೂಲೆಯಿಂದ ನಿಮಗೆ ವಿಶ್ ಮಾಡಬೇಕು ಅಂತ ಬಂದಿದ್ದಾರೆ. ಅಭಿಮಾನಿಗಳಿಗೆ ಹೇಳಕ್ಕೆ ಏನು ಬಯಸ್ತೀರಾ ಸರ್? ಅಭಿಮಾನಿಗೆ ನಾನು ಹೇಳ್ತಕ್ಕಂಥದ್ದಷ್ಟೇ, ಇನ್ನು 5 ವರ್ಷಗಳ ಕಾಲ, ಇನ್ನು 28, 29, 30ಕ್ಕೆ ಮಾತ್ರ. ನಾನು 80 ವರ್ಷ ತುಂಬಿದ ಮೇಲೆ ಮಾಡೋದು. ಇನ್ನು 5 ವರ್ಷ ಯಾವ ಹುಟ್ಟಿದಬ್ಬ ಇಲ್ಲ, ಬರ್ತ್ಡೇ ಅಂತ. ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು, ನನಗೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಜನ ಬರ್ತಲೇ ಇರ್ತಾರೆ, ಮಾತಾಡೋದೇ ಆಗುತ್ತೆ, ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ನಾವೆಲ್ಲ ಜೊತೆಗೂಡಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡಬೇಕು. ಈಗ ನಾನು ಬೆಳಿಗ್ಗೆ ಮುಖ್ಯಮಂತ್ರಿಗಳ ಇವತ್ತು ನಾನು ಹುಟ್ಟುಹಬ್ಬ ಇದ್ದಿದ್ದ ಹಿನ್ನೆಲೆಯಲ್ಲಿ ಅವ್ರನ್ನ ಮಂಡ್ಯಕ್ಕೆ ಹೋಗೋದಕ್ಕೆ ಕಾರ್ಯಕ್ರಮವನ್ನು ರೂಪಿಸಿ ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ ಹೇಳಿದಂತೆ ಹಣವನ್ನು ತರೋದಕ್ಕೋಸ್ಕರ ನಾನು, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಸರ್, ಸಿರಾ ರಾಜ್ಯ ಜಿಲ್ಲೆ ಆಗುತ್ತೆ ಅಂತ ರಾಜ್ಯಾದ್ಯಂತ ಒಂದು ಸುದ್ದಿ ಆಗ್ತಾ ಇದೆ, ಏನು ಹೇಳ್ತೀರಾ ಸರ್? ಅದಕ್ಕೇನು ಅನುಮಾನ ಯಾಕಬೇಕು? ಜಿಲ್ಲೆ ಆಗದೇ ಇದು. ಹೌದಾ ಸರ್?